ಹಾಯ್ ಫ್ರೆಂಡ್ಸ್, ನಾನು ಶ್ವೇತಾ ಪೂರ್ವಿ ಮಂಡ್ಯದಿಂದ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾವ ವಿಷಯ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣದ ಬಗ್ಗೆ. ಅದರಲ್ಲಿ ಮೊದಲಿರುವಂಥದ್ದು ವರ್ಣಮಾಲೆ. ವರ್ಣಮಾಲೆ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಇದರಲ್ಲಿ ವರ್ಕ್ಶೀಟ್ಸು ಕೂಡ ಸುಮಾರು 4-5 ವರ್ಕ್ಶೀಟ್ಸ್ ಮಾಡಿದ್ದೀನಿ. ಪ್ರತಿಯೊಂದು ವ್ಯಾಕರಣದಲ್ಲೂ ಕೂಡ ವರ್ಕ್ಶೀಟ್ಸ್ನ ಕಳಿಸ್ತೀನಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ವರ್ಕ್ಶೀಟ್ನ ತೋರಿಸಿ ಮಕ್ಕಳು ಕೂಡ ಬರೀಲಿಕ್ಕೆ ಈಸಿ ಆಗುತ್ತೆ. ಈಗ ಮಕ್ಕಳನ್ನ ಕೇಳಿ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ. ಕೆಲವೊಬ್ಬರು 45, 48 ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ವರ್ಕ್ಶೀಟ್ನ ನೋಡಿದಾಗ ಮಕ್ಕಳು ತುಂಬ ಖುಷಿಯಾಗುತ್ತೆ. ಸೊ ಇವತ್ತಿನ ದಿನ ಏನು ಮಾಡ್ತಾ ಇದ್ದೀನಿ, ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಎಲ್ಲಿಂದ ಎಲ್ಲಿವರೆಗೆ, ಆ ಇಂದ ಳವರೆಗೆ. ನೀವು ಮಕ್ಕಳ ಕೈಲಿ ಏನು ಮಾಡ್ಬೋದು, ಈ ವರ್ಕ್ಶೀಟನ್ನು ತೋರಿಸಿ ಯಾವ ಅಕ್ಷರ ಯಾವುದು ಅಂತ ನೀವೇನು ಮಾಡ್ಬೋದು, ಮಕ್ಕಳಿಗೆ ಐಡೆಂಟಿಫೈನ ಮಾಡೋಕ್ಕೂ ಕೂಡ ಈಸಿ ಆಗುವಂಥದ್ದು. ಈಗ ಅ ಇ ಹೇಳುವಾಗ ಏನು ಮಾಡ್ತಾರೆ, ಐ ಇವು ಅಂದ್ಕೊಂಡು ಹೇಳ್ಕೊಂಡು ಹೊರಟೋಗ್ಬಿಡ್ತಾರೆ. ಅದ್ರ ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಕೂಡ ಕರೆಕ್ಟಾಗಿ ಬರಬೇಕು. ಅ ಆ ಇ ಈ ಉ ಊ ರು ಎ ಏ ಐ ಒ ಓ ಔ ಅಂ ಅಹ ಖ ಖ ಗ ಘ ಜ್ಞ ಚ ಛ ಜ ಝ ನ್ಯ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಷ ಸ ಹ ಳ. ಈಗ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಾಯಿತು, ಮತ್ತು ಅದನ್ನು ಹೇಗೆ ನಾವು ಉಚ್ಚಾರಣೆ ಮಾಡಬೇಕು ಅಂತಲೂ ಕೂಡ ಗೊತ್ತಾಯಿತು. ಅದೇ ರೀತಿ ಈಗ ಮಕ್ಕಳುಗಳು ಕಲ್ತಿದ್ದಾರೋ ಇಲ್ವೋ ಅಂತ ಇನ್ನೊಂದು ವರ್ಕ್ಶೀಟ್ನ ತೋರಿಸ್ತೀನಿ. ಈಗ ಮಕ್ಕಳು ಅ ಇ ಈ ಎಲ್ಲ ಕಲ್ತಿರ್ತಾರೆ. ಸೊ ಅದನ್ನು ಹೇಗೆ ಕಂಡುಹಿಡಿಯುವಂಥದ್ದು. ಇಲ್ಲಿ ನಾನೇನು ಮಾಡಿದ್ದೀನಿ, ಕನ್ನಡ ವರ್ಕ್ಶೀಟ್ಸ್ ಇನ್ನೊಂದು ಮಾಡಿದ್ದೀನಿ. ವರ್ಣಮಾಲೆ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಜೋಡಿಸುವಂಥದ್ದು. ಪುಟ್ಟ ಪುಟ್ಟ ಮಕ್ಕಳುಗಳಿಗೆ ಇದನ್ನು ವರ್ಕ್ಶೀಟ್ನ ತೋರಿಸಿ ನೀವೇ ಕೂಡ ಇದನ್ನು ಬರೆದುಬಿಟ್ಟು ಕೊಟ್ಟರು ಕೂಡ ಮಕ್ಕಳು ತುಂಬ ಚೆನ್ನಾಗಿ ಜಾಯಿನ್ ಮಾಡ್ತಾರೆ. ಇಲ್ಲೇನು ಮಾಡಿದ್ದೀನಿ, ಆ ಇಂದ ಆಹ ತನಕ ಏನು ಮಾಡಿದ್ದೀನಿ, ಅಕ್ಷರವನ್ನು ಬರೆದು ಆ ಕಡೆ ಈ ಕಡೆ ಬರೆದಿರುವಂಥದ್ದು ಚುಕ್ಕಿಯನ್ನು ಇಟ್ಟಿದ್ದೀನಿ. ಸೊ ಆ ಚುಕ್ಕಿಯನ್ನು ಸೇರಿಸಿದಾಗ ಕರೆಕ್ಟಾಗಿ ಯಾವುದಾದ್ಮೇಲೆ ಯಾವುದು ಅಂತ ಗೊತ್ತಾಗುತ್ತೆ. ಈಗ ನಾವು ಚುಕ್ಕಿಯನ್ನು ಸೇರಿಸೋಣ. ನೋಡಿ, ಈಗ ಅಕ್ಷರಗಳನ್ನ ನಾವೇನು ಮಾಡಿದ್ವಿ, ಬರೀ ಹಾಗೆ ಕೊಟ್ಟಿದ್ವಿ. ನೆಕ್ಸ್ಟ್ ಏನು ಮಾಡಿದೆ, ನಾನು ಚುಕ್ಕಿಯನ್ನು ಹಾಕಿದ್ದೀನಿ. ಚುಕ್ಕಿಯಿಂದ ಅ ಆ ಇ ಈ ಉ ಊ ರು ಎ ಏ ಐ ಒ ಓ ಔ ಅಂ ಅಹ. ಈ ಥರ ಮಕ್ಕಳಿಗೆ ಕೊಟ್ಟಾಗ ಅವರೇ ಏನು ಮಾಡ್ತಾರೆ, ಚುಕ್ಕಿಯನ್ನು ಸೇರಿಸಿ ಯಾವ ಅಕ್ಷರ ಆದಮೇಲೆ ಯಾವುದು ಅಂತ ಅವರೇ ಕೂಡ ಕಂಡುಹಿಡಿಯುವಂಥದ್ದು. ಈ ಥರ ಮಕ್ಕಳಿಗೆ ಕೊಟ್ಟಾಗ ಏನು ಮಾಡ್ತಾರೆ, ಅವರು ನಿಜವಾಗ್ಲೂ ಕೂಡ ಐಯನ್ನು ಕಲಿತಾರೆ. ಯಾವ ಅಕ್ಷರ ಅಂತಲೂ ಕೂಡ ಅವ್ರಿಗೆ ಗೊತ್ತಾಗುವಂಥದ್ದು. ಇದು 3ನೇ ವರ್ಕ್ಶೀಟ್ ನೋಡಿ, ಅಭ್ಯಾಸ ಪತ್ರಿಕೆ. ಈಗ ನಾವು ಆ ಇಂದ ಆಹ ತನಕ ನಾವೇನು ಮಾಡಿದ್ವಿ, ಈ ಥರ ಬರೆದು ಚುಕ್ಕಿಯನ್ನು ಕೊಟ್ವಿ. ಮಕ್ಕಳು ಚುಕ್ಕಿಯನ್ನು ಸೇರಿಸಿದ್ರು. ಈಗ ಕಾ ಇಂದ ಮಾ ತನಕ ಕೂಡ ಚುಕ್ಕಿ ಕೊಟ್ಟಿದ್ದೀವಿ. ಸೊ ಈಗ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ನೋಡ್ತಾರೆ ಇದನ್ನು. ಆಗ ಚುಕ್ಕಿಯನ್ನು ಸೇರಿಸಿದಾಗ ಗೊತ್ತಾಗುತ್ತೆ ಯಾವುದಾದ್ಮೇಲೆ ಯಾವುದು ಅಂತ. ಈಗ ನಾವು ಆ ಚುಕ್ಕಿಯನ್ನು ಸೇರಿಸೋಣ. ಈಗ ನೋಡಿ, ಅಕ್ಷರಗಳನ್ನ ನಾವೇನು ಮಾಡೋಣ, ಈಗ ವರ್ಣಮಾಲೆ ಅಕ್ಷರಗಳನ್ನ ಆ ಇಂದ ಳ ತನಕ ಆಯಿತು. ಈಗ ಕಾ ಇಂದ ಈ ಥರ ಆ ಕಡೆ ಈ ಕಡೆ ಅಕ್ಷರಗಳನ್ನ ಬರೆದಾಗ ಮಕ್ಕಳು ಒಂದು ಕಡೆಯಿಂದ ಚುಕ್ಕಿಯನ್ನು ಏನು ಮಾಡ್ತಾರೆ, ಜಾಯಿನ್ ಮಾಡ್ಕೊಂಡು ಬರ್ತಾರೆ. ಯಾವ ಅಕ್ಷರ ಆದಮೇಲೆ ಯಾವುದು ಅಂತ ಅವರೇ ಕೂಡ ಕಂಡುಹಿಡಿಯುವಂಥದ್ದು, ಐಡೆಂಟಿಫಿಕೇಷನ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡಿ, ಮಾ ತನಕ ಆಯ್ತಲ್ವ. ನೆಕ್ಸ್ಟ್ ಏನಾಗುತ್ತೆ, ಯಾ ಇಂದ ಕೆಲವೊಂದು ಅಕ್ಷರಗಳನ್ನ ನಾನೇ ಗ್ಯಾಪ್ ಬಿಟ್ಟಿದೆ. ಸೊ ಆಮೇಲೆ ಫಿಲ್ ಮಾಡಿದ್ದೀನಿ. ಮಕ್ಕಳಿಗೆ ನೀವು ಈ ಥರ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಇದರಲ್ಲೂ ಕೂಡ ಹಿಂದಿನ ಅಕ್ಷರ ಯಾವುದು, ಮುಂದಿನ ಅಕ್ಷರ ಯಾವುದು, ಮಧ್ಯದ ಅಕ್ಷರ ಯಾವುದು ಅಂತ ಹೀಗೆ ಚಿಕ್ಕ ಚಿಕ್ಕದಾಗಿ ಅವ್ರಿಗೆ ಮಕ್ಕಳಿಗೆ ವರ್ಕ್ಶೀಟ್ಸ್ನ ಕೊಡ್ತಾಯಿದ್ರೆ ಅವ್ರ ಮಕ್ಕಳು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಐನ ಕಲಿತಾರೆ. ಯಾವ ಅಕ್ಷರ ಅಂತ ಹೇಳಿದಾಗ ಖಂಡಿತವಾಗ್ಲೂ ಕೂಡ ಅವರು ಯಾವುದಾದ್ಮೇಲೆ ಯಾವುದು ಅಂತ ಉಚ್ಚಾರಣೆ ಸಹಿತ ಮತ್ತು ಬರೆಯೋದು, ಈ ಥರ ವರ್ಕ್ಶೀಟ್ಸ್ನ ಮಾಡಿಕೊಡಿ. ಖಂಡಿತ ನಿಮ್ಮ ಮಕ್ಕಳು ಐನ ಬೇಗ ಕಲಿಯುವಂಥದ್ದು. ಸೊ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಮಾಡುವಂತಹ ಟಾಪಿಕ್ ಬರೀ ಕನ್ನಡ ವ್ಯಾಕರಣದ ಬಗ್ಗೆ. ಸೊ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.